ನಮಸ್ಕಾರ ಸ್ನೇಹಿತರೆ, ಜಿಕೆ ತರಂಗ ಚಾನೆಲ್ಗೆ ಸ್ವಾಗತ. ನಿಮ್ಮ ಬ್ರೈನ್ ಟೆಸ್ಟ್ ಆಗೋದು ಖಚಿತ. ಇವತ್ತು ಇಲ್ಲಿನ ಪ್ರಶ್ನೆಗಳು 99% ಜನರು ತಪ್ಪಾಗಿ ಉತ್ತರಿಸುತ್ತಾರೆ. ಸಾಧಾರಣ ವಿಷಯಗಳ ಹಿಂದೆ ಅಡಗಿರುವ ಅಚ್ಚರಿ ಫ್ಯಾಕ್ಟ್ಸ್ ಕೇಳಿದರೆ ನಿಮಗೂ ಶಾಕ್ ಆಗುತ್ತೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಯಾವ ವಸ್ತುವಿಗೆ ಹತ್ತಿರ ಹೋದಷ್ಟು ಅದು ದೂರವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಕನ್ನಡಕ, ಬಿ ಚಿತ್ರ, ಸಿ ನೆರಳು, ಡಿ ಗಾಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ನೆರಳು. ಬೆಳಕು ಬಿದ್ದಾಗ ನೆರಳು ಸದಾ ವಿರುದ್ಧ ದಿಕ್ಕಿಗೆ ಹೋಗುತ್ತದೆ. ಅದನ್ನು ಮುಟ್ಟಲು ಯಾವತ್ತಿಗೂ ಸಾಧ್ಯವಿಲ್ಲ. ಎರಡನೆಯ ಪ್ರಶ್ನೆ, ಯಾವ ಪ್ರಾಣಿ ನಿದ್ರೆಯಲ್ಲಿಯೂ ಕಣ್ಣು ಮುಚ್ಚುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಹಾವು, ಬಿ ಮೀನು, ಸಿ ಗೂಬೆ, ಡಿ ಗಿಡುಗ. ಸರಿಯಾದ ಉತ್ತರ ಆಪ್ಷನ್ ಬಿ ಮೀನು. ಮೀನುಗಳಿಗೆ ಐ ಲೀಡ್ಸ್ ಇಲ್ಲ, ಆದ್ದರಿಂದ ನಿದ್ದೆಯಲ್ಲೂ ಕಣ್ಣು ತೆರೆದೇ ಇರುತ್ತದೆ. ಮೂರನೆಯ ಪ್ರಶ್ನೆ, ಯಾವ ಹಣ್ಣಿನಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ಮಾವು, ಬಿ ಕಿತ್ತಳೆ, ಸಿ ನಿಂಬೆ, ಡಿ ನೆಲ್ಲಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನೆಲ್ಲಿಕಾಯಿ. ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಪ್ರಮಾಣ ಅತ್ಯಂತ ಹೆಚ್ಚು, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಾಲ್ಕನೆಯ ಪ್ರಶ್ನೆ, ಮಾನವ ದೇಹದ ಯಾವ ಭಾಗಕ್ಕೆ ರಕ್ತ ಸರಬರಾಜು ಇರುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಹಲ್ಲು, ಬಿ ಕೂದಲು, ಸಿ ನರ, ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು. ಕಣ್ಣಿನ ಕಾರ್ನಿಯ ಗಾಳಿಯಿಂದಲೇ ಆಮ್ಲಜನಕ ಪಡೆಯುತ್ತದೆ, ರಕ್ತನಾಳಗಳು ಇಲ್ಲ. ಐದನೆಯ ಪ್ರಶ್ನೆ, ಯಾವ ಗ್ರಹದಲ್ಲಿ ಒಂದು ದಿನಕ್ಕೆ 8 ಬಾರಿ ಸೂರ್ಯೋದಯವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಶನಿ, ಬಿ ಬುಧ, ಸಿ ಮಂಗಳ, ಡಿ ಶುಕ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಬುಧ. ಬುಧನ ರೊಟೇಷನ್ ನಿಧಾನವಾದರೂ ಸೂರ್ಯನ ಸುತ್ತ ಸುತ್ತುವ ವೇಗ ಜಾಸ್ತಿ. ಇದರಿಂದ ಹಲವು ಬಾರಿ ಸನ್ರೈಸ್ ಕಂಡಂತೆ ಆಗುತ್ತದೆ. ಆರನೆಯ ಪ್ರಶ್ನೆ, ಮಾನವನ ಕೂದಲು ಒಟ್ಟಿಗೆ ಎಷ್ಟು ತೂಕ ತಡೆಯಬಲ್ಲದು? ನಿಮ್ಮ ಆಪ್ಷನ್ಸ್: ಎ 50 ಕೆಜಿ, ಬಿ 100 ಕೆಜಿ, ಸಿ 300 ಕೆಜಿ, ಡಿ 500 ಕೆಜಿ. ಸರಿಯಾದ ಉತ್ತರ ಆಪ್ಷನ್ ಸಿ 300 ಕೆಜಿ. ಒಂದೇ ಕೂದಲು ಸುಮಾರು 100 ಗ್ರಾಂ ತಡೆಯಬಲ್ಲದು. 1000 ಕೂದಲು ಸೇರಿ 300 ಕೆಜಿಗೂ ಹೆಚ್ಚು ತೂಕ ತಾಳುತ್ತವೆ. ಏಳನೆಯ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ವೇಗವಾಗಿ ರೆಕ್ಕೆ ತಟ್ಟಿ ಹಾರುವ ಪಕ್ಷಿ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕಾಗೆ, ಬಿ ಹಾರುವ ಜಿಂಕೆ, ಸಿ ಹಮ್ಮಿಂಗ್ ಬರ್ಡ್, ಡಿ ಚಿಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್. 1 ಸೆಕೆಂಡ್ಗೆ 70 ರಿಂದ 80 ಬಾರಿ ರೆಕ್ಕೆ ತಟ್ಟುತ್ತದೆ. ಪ್ರಕೃತಿಯ ಅತ್ಯಂತ ವೇಗದ ವಿಂಗ್ ಮೂವ್ಮೆಂಟ್ ಇದು. ಎಂಟನೆಯ ಪ್ರಶ್ನೆ, ಯಾವ ವಸ್ತು ಒದ್ದೆಯಾದಷ್ಟು ಹಗುರವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಬಟ್ಟೆ, ಬಿ ಕಾಗದ, ಸಿ ಹಿಮ, ಡಿ ಸ್ಪಾಂಜ್. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಪಾಂಜ್. ಸ್ಪಾಂಜ್ ನೀರು ಹೀರಿಕೊಳ್ಳುವಾಗ ಗಾಳಿ ಹೊರಬಿಡುತ್ತದೆ. ಇದರಿಂದ ಹಗುರವಾದಂತೆಯೇ ಅನಿಸುತ್ತದೆ. 9ನೆಯ ಪ್ರಶ್ನೆ, ಮಾನವನ ಮೆದುಳು ಎಷ್ಟು ವ್ಯಾಟ್ ಶಕ್ತಿ ಉತ್ಪಾದಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ 2 ವ್ಯಾಟ್, ಬಿ 10 ವ್ಯಾಟ್, ಸಿ 20 ವ್ಯಾಟ್, ಡಿ 50 ವ್ಯಾಟ್. ಸರಿಯಾದ ಉತ್ತರ ಆಪ್ಷನ್ ಸಿ 20 ವ್ಯಾಟ್. ಇದು ಒಂದು LED ಬಲ್ಬ್ ಬೆಳಗಿಸಲು ಸಾಕಾಗುವಷ್ಟು ಶಕ್ತಿಯನ್ನು ಕೊಡುತ್ತದೆ. 10ನೆಯ ಪ್ರಶ್ನೆ, ಮಾನವನ ಯಾವ ಅಂಗವಿಲ್ಲದಿದ್ದರೂ ಜೀವಿಸಬಹುದು? ನಿಮ್ಮ ಆಪ್ಷನ್ಸ್: ಎ ಅಪೆಂಡಿಕ್ಸ್, ಬಿ ಶ್ವಾಸಕೋಶ, ಸಿ ಯಕೃತ್ತು, ಡಿ ಹೃದಯ. ಸರಿಯಾದ ಉತ್ತರ ಆಪ್ಷನ್ ಎ ಅಪೆಂಡಿಕ್ಸ್. ಅಪೆಂಡಿಕ್ಸ್ಗೆ ಪ್ರಮುಖ ಕಾರ್ಯವಿಲ್ಲ, ತೆಗೆದು ಹಾಕಿದರೂ ದೇಹ ಸಾಮಾನ್ಯವಾಗಿ ಕೆಲಸ ಮಾಡುತ್ತದೆ. 11ನೆಯ ಪ್ರಶ್ನೆ, ಯಾವ ದೇಶದಲ್ಲಿ ಒಂದೇ ದಿನ 2 ಬಾರಿ ಸೂರ್ಯೋದಯವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ಜಪಾನ್, ಬಿ ಗ್ರೀನ್ಲ್ಯಾಂಡ್, ಸಿ ನಾರ್ವೆ, ಡಿ ಬ್ರಿಟನ್.
ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀನ್ಲ್ಯಾಂಡ್. ಪರ್ವತಗಳ ನೆರಳು ಕಾರಣ ಸೂರ್ಯೋದಯ 2 ಹಂತಗಳಲ್ಲಿ ಕಾಣುತ್ತದೆ. 12ನೆಯ ಪ್ರಶ್ನೆ, ಮಾನವ ದೇಹದಲ್ಲಿ ಯಾವ ಅಂಗಕ್ಕೆ ನೋವು ಅನುಭವ ಆಗುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಚರ್ಮ, ಬಿ ಮೂಳೆ, ಸಿ ಮೆದುಳು, ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮೆದುಳು. ಮೆದುಳಿನಲ್ಲಿ ನೋವು ಸ್ವೀಕರಿಸುವ ರೆಸೆಪ್ಟರ್ಸ್ ಇಲ್ಲ. ನೋವು ಸ್ಕೂಲ್ ಮತ್ತು ಟಿಶ್ಯೂನಿಂದ ಬರುತ್ತದೆ. 13ನೆಯ ಪ್ರಶ್ನೆ, ಯಾವ ಪಕ್ಷಿ ಹಿಂದಕ್ಕೆ ಹಾರಬಲ್ಲದು? ನಿಮ್ಮ ಆಪ್ಷನ್ಸ್: ಎ ಗಿಳಿ, ಬಿ ಗೂಬೆ, ಸಿ ಹಮ್ಮಿಂಗ್ ಬರ್ಡ್, ಡಿ ಕಾಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್. ಅದರ ರೆಕ್ಕೆ ತಿರುಗುವ ಕೋನ ವಿಶೇಷವಾದುದು, ಆದ್ದರಿಂದ ಬ್ಯಾಕ್ವರ್ಡ್ ಫ್ಲೈಟ್ ಸಾಧ್ಯವಾಗುತ್ತದೆ. 14ನೆಯ ಪ್ರಶ್ನೆ, ಯಾವ ಜಲಜೀವಿ ತನ್ನ ಲಿಂಗವನ್ನು ಬದಲಾಯಿಸಬಹುದು? ನಿಮ್ಮ ಆಪ್ಷನ್ಸ್: ಎ ಸ್ಟಾರ್ ಫಿಶ್, ಬಿ ಕ್ಲೌನ್ ಫಿಶ್, ಸಿ ಆಕ್ಟೋಪಸ್, ಡಿ ತಿಮಿಂಗಿಲ. ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೌನ್ ಫಿಶ್. ಗುಂಪಿನ ಹೆಡ್ ಫಿಮೇಲ್ ಸತ್ತು ಹೋದರೆ ಮೇಲ್ ಫಿಶ್ ಫಿಮೇಲ್ ಆಗಿ ಪರಿವರ್ತನೆಗೊಳ್ಳುತ್ತದೆ. 15ನೆಯ ಪ್ರಶ್ನೆ, ಯಾವ ಅಕ್ಷರ ಎಲ್ಲ ಭಾಷೆಗಳಲ್ಲಿಯೂ ಕಂಡು ಬರುವುದಿಲ್ಲ? ನಿಮ್ಮ ಆಪ್ಷನ್ಸ್: ಎ ಬಿ ಎಂ, ಸಿ ಓ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೂ ಇಲ್ಲ. ಯಾವುದೂ ಅಕ್ಷರ ಎಲ್ಲ ಭಾಷೆಗಳಲ್ಲೂ ಸಾಮಾನ್ಯವಾಗಿ ಇರುವುದಿಲ್ಲ. 16ನೆಯ ಪ್ರಶ್ನೆ, ಯಾವ ಗ್ರಹದಲ್ಲಿ ಮಳೆಯಾಗಿ ವಜ್ರಗಳು ಬೀಳುತ್ತವೆ? ನಿಮ್ಮ ಆಪ್ಷನ್ಸ್: ಎ ಮಂಗಳ, ಬಿ ಶನಿ, ಸಿ ಗುರು, ಡಿ ಬುಧ. ಸರಿಯಾದ ಉತ್ತರ ಆಪ್ಷನ್ ಬಿ ಶನಿ. ಶನಿ ಗ್ರಹದಲ್ಲಿ ಭಾರೀ ಒತ್ತಡದಿಂದ ಕಾರ್ಬನ್ ಕಣಗಳು ವಜ್ರಗಳಾಗಿ ಪರಿವರ್ತನೆಗೊಳ್ಳುತ್ತವೆ. 17ನೆಯ ಪ್ರಶ್ನೆ, ಯಾವ ಕೀಟ ಕತ್ತನ್ನು 180 ಡಿಗ್ರಿ ತಿರುಗಿಸಬಲ್ಲದು? ನಿಮ್ಮ ಆಪ್ಷನ್ಸ್: ಎ ಹುಳ, ಬಿ ಮ್ಯಾಂಟಿಸ್, ಸಿ ಜೇನು, ಡಿ ಡ್ರ್ಯಾಗನ್ ಫ್ಲೈ. ಸರಿಯಾದ ಉತ್ತರ ಆಪ್ಷನ್ ಬಿ ಮ್ಯಾಂಟಿಸ್. ಮ್ಯಾಂಟಿಸ್ಗೆ ವಿಶಿಷ್ಟವಾದ ಕುತ್ತಿಗೆ ಜೋಡಣೆ ಇದೆ. ಇದು 180 ಡಿಗ್ರಿ ತಿರುಗಿಸಲು ಸಾಧ್ಯ. 18ನೆಯ ಪ್ರಶ್ನೆ, ಬೆಳಕಿಗಿಂತ ವೇಗವಾಗಿ ಚಲಿಸುವಂತೆ ಕಾಣುವುದು ಯಾವುದು? ನಿಮ್ಮ ಆಪ್ಷನ್ಸ್: ಎ ನೆರಳು, ಬಿ ಶಬ್ದ, ಸಿ ಧೂಳು, ಡಿ ವಿದ್ಯುತ್. ಸರಿಯಾದ ಉತ್ತರ ಆಪ್ಷನ್ ಎ ನೆರಳು. ನೆರಳು ಸ್ವತಃ ಪದಾರ್ಥವಲ್ಲ. ಪ್ರೊಜೆಕ್ಷನ್ ವೇಗ ಹೆಚ್ಚಾಗುವುದರಿಂದ ಲೈಟ್ ಸ್ಪೀಡ್ಗಿಂತ ಬೇಗ ಕಾಣುತ್ತದೆ. 19ನೆಯ ಪ್ರಶ್ನೆ, ಮಾನವನ ಯಾವ ಅಂಗಕ್ಕೆ ತನ್ನದೇ ವಿಶೇಷ ಗುರುತು ಪ್ರಿಂಟ್ ಇರುತ್ತದೆ? ನಿಮ್ಮ ಆಪ್ಷನ್ಸ್: ಎ ನಾಲಿಗೆ, ಬಿ ಮೂಗು, ಸಿ ಚರ್ಮ, ಡಿ ಕಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ನಾಲಿಗೆ. ನಾಲಿಗೆಯ ಅಧ್ಯಕ್ಷತೆ ರೇಖೆಗಳು ಮತ್ತು ಮಾದರಿ ಪ್ರತಿ ವ್ಯಕ್ತಿಗೂ ವಿಭಿನ್ನ. 20ನೆಯ ಪ್ರಶ್ನೆ, ಯಾವ ವಿಷಯವನ್ನು ಬರೆಯಲು ಸಾಧ್ಯ ಆದರೆ ಸಾಮಾನ್ಯರು ಓದಲು ಸಾಧ್ಯವಿಲ್ಲ? ನಿಮ್ಮ ಆಪ್ಷನ್ಸ್: ಎ ಬ್ರೈಲ್, ಬಿ ಮೋರ್ಸ್ ಕೋಡ್, ಸಿ ಸಂಗೀತ ನೊಟೇಷನ್, ಡಿ ಇಮೋಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಂಗೀತ ನೊಟೇಷನ್. ಸಂಗೀತಗಾರರು ಮಾತ್ರ ನೊಟೇಷನ್ ಓದಬಲ್ಲರು, ಸಾಮಾನ್ಯರಿಗೆ ಅದು ಸುಲಭವಾಗುವುದಿಲ್ಲ. 21ನೆಯ ಪ್ರಶ್ನೆ, ಯಾವ ಸಂದರ್ಭದಲ್ಲಿ ಮನುಷ್ಯನಿಗೆ ಗ್ರಾವಿಟಿ ಇಲ್ಲದಂತೆ ಅನಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಿಮಾನದಲ್ಲಿ, ಬಿ ಜಲಪಾತದ ಕೆಳಗೆ, ಸಿ ಸ್ಪೇಸ್ ಸೆಂಟರ್ನಲ್ಲಿ, ಡಿ ಲಿಫ್ಟ್ ಫ್ರೀ ಫಾಲ್. ಈ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ರೀತಿಯ ಇನ್ನಷ್ಟು ಅದ್ಭುತವಾದ ಜಿಕೆ ವಿಜ್ಞಾನ ಮತ್ತು ಕುತೂಹಲಕಾರಿ ಪ್ರಶ್ನೆಗಳಿಗಾಗಿ ಜಿಕೆ ತರಂಗ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ.
ನಮ್ಮ ಮುಂದಿನ ವಿಡಿಯೋಗಳನ್ನು ತಪ್ಪದೇ ಪಡೆಯಲು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಬೆಳೆಸಲು ನಿಮ್ಮ ಬೆಂಬಲ ನೀಡಿ. ಮುಂದಿನ ಮತ್ತೊಂದು ಜ್ಞಾನಪೂರ್ಣ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.